ರೀತಿಯಾಗಿ ಶ್ರೀ ನಜೀರ್ ಅಹಮದ್ ರಾಜ್ ಅಹಮದ್ ಪರಾಶ್ವಾಲೆ ಅಧ್ಯಕ್ಷರು BA ಕರೀಂ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಕೋಲಾರ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಜ್ಯೋತಿ ಬೆಳಗಿಸುವವರು ಶ್ರೀ ಚನ್ನಮಲ್ಲಪ್ಪ ಶ್ರೀ ಗಿಡ್ಡಬ್ಗೋಳ್ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಕೋಲಾರ ಇವರು ಎಲ್ಲಿದ್ದರೂ ಬೇಗನೆ ಕಾರ್ಯಕ್ರಮ. ಅದೇ ರೀತಿಯಾಗಿ BD ಕಲಾದ್ಗಿ ಫ್ರೂಟ್ ಮರ್ಚೆಂಟ್ ಕೋಲಾರ್ ಇವರು ಕೂಡ ಎಲ್ಲಿದ್ದರೂ ಬೇಗನೆ ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಡಾಕ್ಟರ್ ಆಶಾ ಎಸ್ ಬಿಳಿಗಿ ಅಧ್ಯಕ್ಷರು ಟಕ್ಕಳಿಕಿ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀ ಅಯ್ಯೂಬ್ ಮನಿಯಾರ್ ಗೌರವ ಅಧ್ಯಕ್ಷರು ಲೋಟೆ ಶಿಕ್ಷಣ ಸಂಸ್ಥೆ ತಾಳಿಕೋಟಿ ಹಾಗೂ ಸಮಾಜ ಸೇವಕರು ಮುದ್ದೆಬಿಹಾಳ್ ಇವರು ಕೂಡ ಎಲ್ಲಿದ್ದರೂ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀಮತಿ ರಾಜ್ಬಿ ಜಿ ನದಾಫ್ ಉಪಾಧ್ಯಕ್ಷರು ಪಟ್ಟಣ ಪಂಚಾಯತ್ ಕೋಲಾರ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀ ಮೆಹಬೂಬ್ ಆರ್ ಕಲಾದ್ಗಿ ಸದಸ್ಯರು ಪಟ್ಟಣ ಪಂಚಾಯತ್ ಕೋಲಾರ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀ ತೌಸೀಫ್ ಎಸ್ ಗಿರ್ಗಾಂವ್ ಸದಸ್ಯರು ಪಟ್ಟಣ ಪಂಚಾಯತ್ ಕೋಲಾರ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀ ಅನ್ವರ್ ಹುಸೇನ್ ಕಂಕರ್ಬೀರ್ ಸದಸ್ಯರು ಪಟ್ಟಣ ಪಂಚಾಯತ್ ಕೋಲಾರ್ ಇವರು ಕೂಡ ಆಗಮಿಸಬೇಕು. ಕೂಡ ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಅನ್ವರ್ ಹುಸೇನ್ ಕಂಕರ್ಪೀರ್ ಸದಸ್ಯರು ಪಟ್ಟಣ ಪಂಚಾಯತ್ ಕೋಲಾರ ಇವರು ಕೂಡ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಶ್ರೀ ಅಪ್ಪಾಶಿ ಮಟ್ಯಾಳ್ ಸದಸ್ಯರು ಪಟ್ಟಣ ಪಂಚಾಯತ್ ಕೋಲಾರ್ ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ದಸ್ತಗಿರಿ ಎಂ ಕಲಾದ್ಗಿ ಸದಸ್ಯರು ಪಟ್ಟಣ ಪಂಚಾಯತ್ ಕೋಲಾರ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀ VH ಪುರೋಹಿತ್ ಶಿಕ್ಷಣ ಸಂಯೋಜಕರು ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ GI ಗೋಡ್ಯಾಳ್ CRP ಕೋಲಾರ್ ಇವರು ಕೂಡ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಡೋಂಗ್ರಿ ಸಾಬ್ ಜಿ ಹೊನ್ಯಾಳ್ ಉಳ್ಳಾಗಡ್ಡಿ ವ್ಯಾಪಾರಸ್ಥರು ಕೋಲಾರ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಡಾಕ್ಟರ್ ಕೈಲಾಸನಾಥ ಮಹಾಸ್ವಾಮಿಗಳು ಶೀಲವಂತ ಹಿರೇಮಠ ಕೋಲಾರ್ ಗುರುಗಳು ವೇದಿಕೆಯನ್ನು ಆಗಮಿಸಬೇಕು. रसूल करीम अम्माबाद फ़ौज़ बिल्लाहि मिनश शैतानिर रजीम बिस्मिल्लाहिर रहमानिर रहीम परम ದಯಾಮಯನು ಕರುಣಾನಿಧಿಯು ಜಗದೊಡೆಯಕನು ಸೃಷ್ಟಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ಆ ಅಲ್ಲಾಹನನ್ನು ನನ್ನ ಮನದ ಅಂತರಾಳದಲ್ಲಿ ನೆನೆಯುತ್ತಾ ಬಡವರ ಮುಂದೆ
ನಿನ್ನ ಉತ್ತಮವಾದ ಸಂಪತ್ತಿನ ಕುರಿತು ಮಾತನಾಡಬೇಡ. ರೋಗಿಯ ಮುಂದೆ ನಿನ್ನ ಉತ್ತಮವಾದ ಆರೋಗ್ಯದ ಬಗ್ಗೆ ಮಾತನಾಡಬೇಡ. ದುರ್ಬಲರ ಮುಂದೆ ನಿನ್ನ ಶಕ್ತಿಯ ಬಗ್ಗೆ ಮಾತನಾಡಬೇಡ. ದುಃಖಿತನ ಮುಂದೆ ನಿನ್ನ ಜೀವನ ಸುಖಗಳ ಬಗ್ಗೆ ಮಾತನಾಡಬೇಡ. ಖೈದಿಯ ಮುಂದೆ ನಿನ್ನ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಬೇಡ. ಮಕ್ಕಳಿಲ್ಲದವನ ಮುಂದೆ ನಿನ್ನ ಮಕ್ಕಳ ಬಗ್ಗೆ ಮಾತನಾಡಬೇಡ. ಅನಾಥರ ಮುಂದೆ ತಂದೆ ತಾಯಿಯ ಬಗ್ಗೆ ಮಾತನಾಡಬೇಡ ಎಂದು ಹೇಳಿ ಮಹಾನ್ ಮಾನವತಾವಾದಿ ನಮ್ಮ ನಿಮ್ಮೆಲ್ಲರ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಾರ್ಗಾಹಿ ರಿಸಾಲದಲ್ಲಿ ಮನದ ಅಂತರಾಳದಿಂದ ಕೋಟಿ 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 ದುರ್ದು ಸಲಾತು ಸಲಾಮುಗಳನ್ನು ಅರ್ಪಿಸುತ್ತಾ ಜಗತ್ತಿಗೆ ಅನುಭವ ಮಂಟಪವನ್ನು ನೀಡಿದ ರೂವಾರಿ, ಜಾತ್ಯತೀತತೆಯ ಬಗ್ಗೆ ಅರಿವು ಮೂಡಿಸಿದ ಭಂಡಾರಿ, ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹಿಸಿದ ಕ್ರಾಂತಿಕಾರಿ, ಕಾಯಕವೇ ಕೈಲಾಸವೆಂಬ ತತ್ವ ಸಾರಿದ ಚಿಂತನಕಾರಿ, ಹೊಗಳಿಕೆ ತೆಗಳಿಕೆಗೆ ತಲೆಬಾಗದ ಜಗದ್ಗುರು ಮಹಾಪುರುಷ ಅನ್ನ ಬಸವಣ್ಣನವರನ್ನ ಮನದ ಅಂತರಾಳದಲ್ಲಿ ನೆನೆಯುತ್ತಾ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ಅದು ಕೂಡ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರಿಗೆ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ ಎಂಬ ವಚನದ ಮೂಲಕ BA ಕರೀಂ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆಯ 15ನೇ ವಾರ್ಷಿಕ ಸ್ನೇಹ ಸಮ್ಮೇಳನ. ಈ ಸಮ್ಮೇಳನದ ಎಲ್ಲ ಸಮಸ್ತ ಅತಿಥಿ ಮಹೋದಯರಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಬರಮಾಡಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ರಾಜ್ಬಿ ನದಾಪ್ ಅವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರು ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮದ ಮೊದಲ ಘಟ್ಟ ಕುರಾನ್ ಪಠಣ, ದೇವರ ನಾಮಸ್ಮರಣೆಯೊಂದಿಗೆ ಆ ಅಲ್ಲಾಹನ ಕುರಾನ್ ಪಠಣವನ್ನು ಅಲ್ಹಾಜ್ ನಜೀರ್ ಅಹಮದ್ ಪಟೇಲ್ ಹಾಫೀಸ್ ಮೆಹಬೂಬಿಯಾ ಮಸ್ಜಿದ್ ಕೋಲಾರ್ ಇವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಅಶಾರ್ನ ಮೂಲಕ ಅವರಿಗೆ तेरा है कितना एहसान मौला, तेरे नाम से इब्तिदा कर रहा हूँ और ज़बां जिसको बख्शी है तूने ये हिम्मत, उसी से मैं तेरी सना कर रहा हूँ. ಗುರುಗಳು ಕುರಾನ್ ಪಠಣವನ್ನು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. أعوذ بالله من الشيطان الرجيم. بسم الله الرحمن الرحيم. ربنا إني أسكنت من ذريتي بواد غير ذي زرع عند بيتك المحرم ربنا ليقيموا الصلاة فاجعل أفئدة من الناس تهوي إليهم وارزقهم من الثمرات لعلهم يشكرون. ربنا إنك تعلم ما نخفي وما نعلن وما يخفى على الله من شيء في الأرض ولا في السماء. الحمد لله الذي وهب لي على الكبر إسماعيل وإسحاق إن ربي لسميع الدعاء. رب اجعلني مقيم الصلاة ومن ذريتي ربنا وتقبل دعاء. ربنا اغفر لي ولوالدي وللمؤمنين يوم يقوم الحساب. صدق الله العظيم. ಗುರುಗಳಿಗೆ ಧನ್ಯವಾದಗಳು. ಈಗ ಪ್ರಾರ್ಥನೆ ಗೀತೆ. ಈ ಪ್ರಾರ್ಥನೆ ಗೀತೆಯನ್ನು ಶ್ರೀ ಹುಸೇನ್ ಸಾಬ್ ಲಿಂಗ್ಸೂರ್ ಇವರು ನಡೆಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ.
ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ಹಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ, ಬಿಳಿಯ ಕುಸುಮಗಳ ಮಾಲೆ ಕೊರಳರಿರ ಬೆಳ್ಳಿ ವೀಣೆಯನ್ನು ನುಡಿಸಿ, ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ಏಳು ಮಗುವ ಮೇಲೇಳು ಎನ್ನುತ್ತವ ಸದಾಳು ತಂದೆಯಮ್ಮ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ನೀ ಹಿಡಿದೆ. ಕಂದ ಈ ಕಣಿವೆ ಮುಂದೆ ದಾರಿ ಇದೆ ಎಂದು ನೀನೆ ಇಂದು ನುಡಿದೆ. ತಂದೆ ತಾಯಿಯ ಪುಣ್ಯ ನಾನೆಂದು ಮಾಡಿದ ಪೂಜೆಯೋ, ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆನಮ್ಮ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ 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 ಶಾರದೆ. ನೇ ತರಗತಿ ವಿದ್ಯಾರ್ಥಿಗಳಾದಂತಹ ನಾಜಿಯಾ ನದಾಫ್ ಹಾಗೂ ಸಂಗಡಿಗರು ನೆರವೇರಿಸಿಕೊಡಬೇಕೆಂದವರಲ್ಲಿ ಕೇಳಿಕೊಳ್ಳುತ್ತೇನೆ. ಸ್ವಾಗತ ಸ್ವಾಗತ ಸ್ವಾಗತವು, 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 ಸ್ವಾಗತ ಕೋರಿ ಕರೆವೆವು ನಾವು, ಬನ್ನಿರಿ ಸಭೆಗಿಂದು. ಸ್ವಾಗತ ಕೋರಿ ಕರೆವೆವು ನಾವು, ಬನ್ನಿರಿ ಸಭೆಗಿಂದು. ನಿಮ್ಮ
ಸ್ವಾಗತ ಸ್ವಾಗತವು ಸ್ವಾಗತ ಸ್ವಾಗತ ಸ್ವಾಗತವು ಈ ಸಭೆಯಿಂದು ನಿಮ್ಮ ಗಮನವು ಚಲುವನು ತಂದಿದೆ ಹಿತ ನುಡಿ ಬಯಸಿದೆ ಈ ಸಭೆಯಿಂದು ನಿಮ್ಮ ಗಮನವು ಚಲುವನು ತಂದಿದೆ ಹಿತ ನುಡಿ ಬಯಸಿದೆ ನಿಲ್ಲಿರಿ ಎಂದೆಂದು ಬೆನ್ನಲು ಬಾಗಿ ನಿಲ್ಲಿರಿ ಎಂದೆಂದು ಬೆನ್ನಲು ಬಾಗಿ ಹುರಿದುಂಬಿಸಿರಿ ಸದಾ ಮುಂದಾಗಿ ಹುರಿದುಂಬಿಸಿರಿ ಸದಾ ಮುಂದಾಗಿ ಸ್ವಾಗತ ಸ್ವಾಗತ ಸ್ವಾಗತವು ಸ್ವಾಗತ ಸ್ವಾಗತ ಸ್ವಾಗತವು ಸ್ವಾಗತ ಸ್ವಾಗತ ಸ್ವಾಗತವು ಸ್ವಾಗತ ಸ್ವಾಗತ ಸ್ವಾಗತವು ಧನ್ಯವಾದಗಳು. ಈಗ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಸ್ವಾಗತ ಹಾಗೂ ಪರಮದಯಾಮಯನು ಕರುಣಾನಿಧಿಯು ಜಗದೊಡೆಯನಾದ ಆ ಅಲ್ಲಾಹನನ್ನು ಮನದ ಅಂತರಾಳದಲ್ಲಿ ನೆನೆಯುತ್ತಾ BA ಕರೀಂ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆ ಕೋಲಾರ್ ಹಮ್ಮಿಕೊಂಡಿರ್ತಕ್ಕಂತಹ ಇಂದಿನ 15ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಶ್ರೀ ಹಜರತ್ ಸೈಯದ್ ಜಹೀರ್ ಪಾಷಾ ಅಧ್ಯಕ್ಷರು ಹಜರತ್ ಜಹೀರುದ್ದೀನ್ ಪಾಷಾ ಕಿರಿಯ ಪ್ರಾಥಮಿಕ ಶಾಲೆ ದೇವದುರ್ಗ ಗುರುಗಳಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಗುರುಗಳಿಗೆ ಶ್ರೀ ಮಸ್ತಾನ್ ಮನ್ನಾಬಾಯಿ ಅವರು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಮನ್ನಾಬಾಯಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಅಲ್ಹಾಜ್ ನಜೀರ್ ಅಹಮದ್ ಪಟೇಲ್ ಹಾಫೀಜ್ ಮೆಹಬೂಬಿಯಾ ಮಸ್ಜಿದ್ ಕೋಲಾರ್ ಗುರುಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಯ ಸಮಸ್ತ ಸಿಬ್ಬಂದಿ ವರ್ಗದ ಪರವಾಗಿ ಮುಖ್ಯ ಗುರುಗಳ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಗುರುಗಳಿಗೆ ಶಕೀಲ್ ಜಮಾದಾರ್ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಶಕೀಲ್ ಜಮಾದಾರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಘನ ಮಹಾಪೂಜ್ಯ ಶ್ರೀ ಡಾಕ್ಟರ್ ಕೈಲಾಸನಾಥ ಮಹಾಸ್ವಾಮಿಗಳು ಶೀಲವಂತ್ ಹಿರೇಮಠ್ ಕೋಲಾರ್ ಗುರುಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಗುರುಗಳಿಗೆ ಶ್ರೀ ರಾಜ್ ಅಹಮದ್ ಪರಾಶ್ವಾಲೆ ಇವರು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ದಸ್ತಗೀರ್ ಆರ್ ಭಗವಾನ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ನಜೀರ್ ಅಹಮದ್ ರಾಜ್ ಅಹಮದ್ ಪರಾಶ್ವಾಲೆ ಅಧ್ಯಕ್ಷರು BA ಕರೀಂ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಕೋಲಾರ್ ಇವರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ ಮುಖ್ಯ ಗುರುಗಳ ಪರವಾಗಿ ಸಿಬ್ಬಂದಿ ವರ್ಗದ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ರಿಯಾಜ್ ಸಿದ್ದಾಪುರ್ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಜುಮೈಲ್ ಜಿಗಿನಿಬಿದಿಯವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ.
ಅದೇ ರೀತಿಯಾಗಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಶಿವಾನಂದ ಎಸ್ ಪಾಟೀಲ್, ಕಬ್ಬು ಮತ್ತು ಜವಳಿ ಅಭಿವೃದ್ಧಿ, ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರು ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವವರಾಗಿ ಶ್ರೀ ಚನ್ನಮಲ್ಲಪ್ಪ ಸಿ ಗಿಡ್ಡಗೋಳ್, ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಕೋಲಾರ್, ಇವರು ಕೂಡ ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಇರ್ಫಾನ್ ಕೆ ಅತ್ತಾರ್, ಅಧ್ಯಕ್ಷರು ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಆ್ಯಂಡ್ ಪ್ಯಾರಾಮೆಡಿಕಲ್ ಸಿಂಧನೂರ್, ಇವರಿಗೂ ಕೂಡ ಆಡಳಿತ ಮಂಡಳಿ ಪರವಾಗಿ ವೈಯಕ್ತಿಕವಾಗಿ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಅಬ್ದುಲ್ ರಜಾಕ್ ಎನ್ ಪರಾಶ್ವಾಲಿ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಮಾ ಫ್ರೆಂಡ್ಸ್ ಮಾನ್ವಿ ಸಂಸ್ಥಾಪಕರು, ಸರ್ವೋದಯ ಸಮೂಹ ಸಂಸ್ಥೆಗಳು ಮಾನ್ವಿ ಅಧ್ಯಕ್ಷರಾದಂತಹ ಮನೋಜ್ ಮಿಶ್ರಾ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ರಾಜ್ ಅಹಮದ್ ಫರಾಶೋಲಿ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಮಾ ಫ್ರೆಂಡ್ಸ್ ಮಾನ್ವಿ ಇನ್ನೋರ್ವ ಸದಸ್ಯರಾದಂತಹ ಅನಿಲ್ ಕುಮಾರ್ ಅವರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ ಸಮಸ್ತ ಸಿಬ್ಬಂದಿ ವರ್ಗದ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಸಲೀಂ ಮುದೋಳ್ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಸಲೀಂ ಮುದೋಳ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಮಾ ಫ್ರೆಂಡ್ಸ್ ಮಾನವೀಯ ಇನ್ನೋರ್ವ ಸದಸ್ಯರಾದಂತಹ ಶ್ರೀ ಆಂಜನೇಯ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಎಜಾಜ್ ನಂದಾಪ್ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನದಾಪುರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಡೋಂಗ್ರಿ ಸಾಬ್ ಜಿ ಹೊನ್ಯಾಳ್, ಉಳ್ಳಾಗಡ್ಡಿ ವ್ಯಾಪಾರಸ್ಥರು ಕೋಲಾರ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಚಾಂದ್ ಮುಲ್ಲಾ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀ ಡೋಂಗ್ರಿ ಸಾಬ್ ಬಿ ಜಮಾದಾರ್, ಪ್ರಥಮ ದರ್ಜೆ ಗುತ್ತಿಗೆದಾರರು ಕೋಲಾರ್, ಇವರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ ವೈಯಕ್ತಿಕವಾಗಿ ಸಿಬ್ಬಂದಿ ವರ್ಗದ ಪರವಾಗಿ ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಸೈಯದ್ ಬಿಳಿಗೆ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ.
ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ಎಚ್ ಬಿ ಜಮಾದಾರ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಕೋಲಾರ್, ಇವರಿಗೂ ಕೂಡ ಸಿಬ್ಬಂದಿ ವರ್ಗದ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಸಮೀರ್ ಸೌನೂರ್ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀ ಬಿ ಡಿ ಕಲಾದ್ಗಿ ಫ್ರೂಟ್ ಮರ್ಚೆಂಟ್ ಕೋಲಾರ್, ಇವರಿಗೂ ಕೂಡ ಆಡಳಿತ ಮಂಡಳಿ ಪರವಾಗಿ, ವೈಯಕ್ತಿಕವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ, ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಆಕಿಫ್ ಸಾರೋಡ್ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ಇಬ್ರಾಹಿಂ ಸಾಬ್ ತಹಸೀಲ್ದಾರ್, ಗಣ್ಯ ವ್ಯಕ್ತಿಗಳು ಕೋಲಾರ್, ಇವರಿಗೂ ಕೂಡ ಮುಖ್ಯೋಪಾಧ್ಯಾಯರ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ, ವೈಯಕ್ತಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಸಮೀರ್ ಸೌನೂರ್ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಮತಿ ಹಜರತಮ್ಮ ಎಲ್ ಪಕಾಲಿ, ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಕೋಲಾರ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಶ್ರೀಮತಿ ಪಂಕಜಾ ದಶವಂತ್, ಶಿಕ್ಷಕರು, ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಶಾಲೆ ಕೋಲಾರ್, ಇವರು ಕೂಡ ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಸಲಾವುದ್ದೀನ್ ಪಕ್ಷಿ ಪ್ರೇಮಿ ಮಾನ್ವಿ, ಇವರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ, ವಿದ್ಯಾರ್ಥಿನಿಯರ ಪರವಾಗಿ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ರಾಜ್ ಅಹಮದ್ ಪರಾಶಿವಾಲಿ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಮತಿ ರಾಜ್ವಿ ಜಿ ನದಾಫ್, ಉಪಾಧ್ಯಕ್ಷರು, ಪಟ್ಟಣ ಪಂಚಾಯತ್ ಕೋಲಾರ್, ಇವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಶ್ರೀಮತಿ ನಿಲೋಫರ್ ಅವರು ಒಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಮೆಹಬೂಬಾರ್ ಕಲಾದ್ಗಿ, ಸದಸ್ಯರು, ಪಟ್ಟಣ ಪಂಚಾಯತ್ ಕೋಲಾರ್, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಮಸ್ತಾನ್ ಮನ್ನಾಬಾಯಿ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ತುಂಬ
ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಇನ್ನೋರ್ವ ಪಟ್ಟಣ ಪಂಚಾಯತ್ ಸದಸ್ಯರಾದಂತಹ ಶ್ರೀ ಅನ್ವರ್ ಹುಸೇನ್ ಕಂಕರ್ಪೀರ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಜುಮೈಲ್ ತಿಗಿನಿಬಿದಿಯವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ನೂರ್ ಅಹಮದ್ ತಹಸೀಲ್ದಾರ್ ವ್ಯಾಪಾರಸ್ಥರು ಕೋಲಾರ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ರಿಯಾಜ್ ಸಿದ್ದಾಪುರ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ GI ಗೋಡ್ಯಾಳ್ CRP ಕೋಲ್ಹಾರ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಅಬ್ದುಲ್ ರಜಾಕ್ ಪರಾಶವಾಲಿ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ಸಂಗಮೇಶ್ ದಶವಂತ್ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕೋಲಾರ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಶಕೀಲ್ ಜಮಾದಾರ್ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರಾಗಿ ಆಗಮಿಸಿದಂತಹ ಶ್ರೀ KS ಬಾಲಗೊಂಡ್ ಗುರುಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಅವರಿಗೆ ಮಸ್ತಾನ್ ಮನ್ನಾಬಾಯಿ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಸನ್ಮಾನವನ್ನ ಸ್ವೀಕರಿಸಿದಂತಹ ಹಾಗೂ ಸನ್ಮಾನವನ್ನ ಗೆದ್ದಂತಹ ಎಲ್ಲ ಮಹಿಳೆಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ರಾಜಕಾರಣಿಯಾಗೂ ರಾಷ್ಟ್ರಭಕ್ತನಿಯಾಗೂ ಕಲೆಗಾರ ವಿಜ್ಞಾನಿ ವ್ಯಾಪಾರಿಯಾಗೂ ಏನಾದರೂ ಆಗು ನೀ ಬಯಸಿದಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಎಂದು ಹೇಳುತ್ತಾ ಸ್ವಾಗತ ಹಾಗೂ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ದಸ್ತಗೀರ್ R ಭಾಗವಾನ್ ಸಮಾಜ ಸೇವಕರು ಕೋಲಾರ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ರಿಯಾಜ್ ಸಿದ್ದಾಪುರ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಸನ್ಮಾನವನ್ನ ಸ್ವೀಕರಿಸಿದಂತಹ ಎಲ್ಲ ಅತಿಥಿ ಮಹೋದಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಉದ್ಘಾಟನಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾ ಫ್ರೆಂಡ್ಸ್ ಮಾನವಿ ಸಂಸ್ಥಾಪಕರು ಸರ್ವೋದಯ ಸಮೂಹ ಸಂಸ್ಥೆಗಳು ಮಾನವಿ ಅಧ್ಯಕ್ಷರಾದಂತಹ
ಸನ್ಮಾನ್ಯ ಶ್ರೀ ಮನೋಜ್ ಮಿಶ್ರಾರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ಅವರಲ್ಲಿ ತುಂಬ ಹೃದಯದಿಂದ ಕೇಳಿಕೊಳ್ಳುತ್ತೇನೆ. ಅದರಿಂದ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೀಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಜ್ಯೋತಿ ಬೆಳಗಿಸುವುದು. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಪರಮ ಪೂಜ್ಯರು ಹಾಗೂ ಎಲ್ಲ ಗಣ್ಯಾತಿ ಗಣ್ಯರು ಅತಿಥಿಗಳು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆಯನ್ನು ನೀಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಪಟ್ಟಣ ಪಂಚಾಯತಿ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ತೌಶೀಫ್ ಎಸ್ ಗಿರ್ಗಾಮಿಯವರು ಕೂಡ ಎಲ್ಲಿದ್ದರೂ ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಲೋ दीपा ज्योति परम ज्योति दीपा ज्योति जनार्दनम शुभम करोति कल्याणम आरोग्यम सुख संपदम द्वेष बुद्धि विनाशय आत्मा ज्योति नमस्तुते आत्मा ज्योति प्रदीप्ताय ब्रह्म ज्योति नमस्तुते ब्रह्म ज्योति प्रदीप्ताय गुरु ज्योति नमस्तुते. ಕಾರ್ಯಕ್ರಮದ ಮುಂದಿನ ಘಟ್ಟ ಪ್ರಾಸ್ತಾವಿಕ ನುಡಿ. ಈ ಪ್ರಾಸ್ತಾವಿಕ ನುಡಿಯನ್ನ ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಶಾಲೆಯ ಆಡಳಿತಾಧಿಕಾರಿಗಳು ಆದಂತಹ ಶ್ರೀಮತಿ ಹಮೀದಾ ಬೇಗಂ ಎನ್ ಪರಾಶ್ವಾಲಿ ಅವರು ಬಂದು ಪ್ರಾಸ್ತಾವಿಕ ನುಡಿ ಭಾಷಣವನ್ನು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅಲ್ಲಾಹನನ್ನು ಮನದಲ್ಲಿ ನೆನೆಯುತ್ತಾ BAK ಎಜುಕೇಷನ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಅಡಿಯಲ್ಲಿ ಸ್ಥಾಪಿತವಾದಂತಹ ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆ ಕೋಲ್ಹಾರ್ 15ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭಕ್ಕೆ ಆಗಮಿಸಿದಂತಹ ಶ್ರೀ ಪರಮ ಪೂಜ್ಯ ಶ್ರೀ ಹಜರತ್ ಸೈಯದ್ ಜಹೀರ್ ಪಾಷಾ ತಾತನವರೇ, ಅಧ್ಯಕ್ಷರು ಹಜರತ್ ಜಹೀರುದ್ದೀನ್ ಪಾಷಾ ಕಿರಿಯ ಪ್ರಾಥಮಿಕ ಶಾಲೆ ದೇವದುರ್ಗ್, ಅದೇ ರೀತಿ ಅಲ್ಹಾಜ್ ನಜೀರ್ ಅಹಮದ್ ಪಟೇಲ್ ಇವರು ಕೂಡ, ಅದೇ ರೀತಿಯಾಗಿ ಘನ ಮಹಾಪೂಜ್ಯ ಶ್ರೀ ಡಾಕ್ಟರ್ ಕೈಲಾಸನಾಥ್ ಮಹಾಸ್ವಾಮಿಗಳು ಇವರು ಕೂಡ, ಶ್ರೀ ಶಿವಾನಂದ್ ಎಸ್ ಪಾಟೀಲ್ ಈ ಸಮಾರಂಭಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳುತ್ತಾ, ತಾಯಿ ಉಸಿರು ಕೊಡುತ್ತಾಳೆ, ತಂದೆ ಹೆಸರು ಕೊಡುತ್ತಾನೆ, ಆದರೆ ಗುರುಗಳು ಉಸಿರಿರುವವರೆಗೂ ಹೆಸರು ಉಳಿಸಿಕೊಳ್ಳೋ ವಿದ್ಯೆ ಕೊಡುತ್ತಾರೆ ಎಂದು ಹೇಳುತ್ತಾ, ಏನಾದರೂ ಆಗು ಎಂತಾದರೂ ಆಗು ಮೊದಲು ನೀನು ಮಾನವನಾಗು. ಅಂದರೆ ಮಾನವೀಯ ಮೌಲ್ಯಗಳು ಬಹಳ ಮುಖ್ಯ. ಅಂತಹ ಮಾನವೀಯ ಮೌಲ್ಯಗಳನ್ನು ಮಕ್ಕಳಿಗೆ ಹೇಳುವುದರ ಜೊತೆಗೆ ಒಳ್ಳೆಯ ವಿಚಾರ ಸಂಸ್ಕೃತಿಯನ್ನು ನಮ್ಮ ಶಾಲೆಯ ಶಿಕ್ಷಕರು ಹೇಳಿಕೊಡುತ್ತಿದ್ದಾರೆ ಎಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ. ನಮ್ಮ ಶಾಲೆಯು 2011-12ರಲ್ಲಿ ಪ್ರಾರಂಭವಾಯಿತು. ಇದರ ಉದ್ದೇಶ ಏನಪ್ಪ ಅಂತಂದರೆ, ಈ ಏರಿಯಾದಲ್ಲಿ ಯಾವುದೇ ಶಾಲೆಗಳು ಇರಲಿಲ್ಲ.
ಆದ ಕಾರಣ ಇಲ್ಲಿಯ ಚಿಕ್ಕ ಮಕ್ಕಳಿಗೆ ಶಾಲೆಗೆ ಹೋಗಬೇಕಂದ್ರೆ ಬಹಳ ತೊಂದರೆ ಆಗ್ತಿತ್ತು. ಅದಕ್ಕೋಸ್ಕರ ಆ ದೃಷ್ಟಿಯಿಂದ ನಮ್ಮ ತಂದೆಯವರು ನಮ್ಮ ಮನೆಯಲ್ಲಿಯೇ 4 ಹೆಣ್ಣು ಮಕ್ಕಳಿದ್ದಾರಲ್ಲ, D.Ed B.Ed ಪದವಿಯನ್ನು ಮುಗಿಸಿದ್ದಾರೆ, ಅವರಿಗೆ ಯಾಕೆ ನಾನೇ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬಾರ್ದು ಎಂದು ಯೋಚಿಸಿ ಊರಿಗೆ ಒಂದು ಶಿಕ್ಷಣದ ಕೊಡುಗೆ ಕೊಟ್ಟಂಗ ಆಗುತ್ತೆ ಎಂದು ಯೋಚಿಸಿ ಪ್ರಾರಂಭ ಮಾಡಿದಂತಹ ಈ ಆಕ್ಸ್ಫರ್ಡ್ ಪ್ರಾಥಮಿಕ ಶಾಲೆ. ಇಲ್ಲಿ ಮೊದಲನೇ ಬ್ಯಾಚಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೈಲಾಸನಾಥ್ ಸ್ವಾಮಿಗಳು ಕುಂತಿದ್ದಾರಲ್ಲ, ಅವ್ರ ಮಗಳು ಕೂಡ ಇಲ್ಲಿ ಮೊದಲನೇ ಬ್ಯಾಚ್ ನಮ್ಮ ಶಾಲೆಯಲ್ಲಿ ಓದಿದ್ದು. ಇವಾಗ PUC ಓದಿದ್ದಾಳೆ. ಸೈನ್ಸಲ್ಲಿ 90-95 ಅಂಕಗಳು ಪಡಿಬೇಕಂತಂದ್ರೆ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಯಾವ ರೀತಿ ತಳಪಾಯ ಬಹಳ ಮುಖ್ಯ ಅಲ್ಲ, ಅದೇ ರೀತಿ ಶಿಕ್ಷಣದಲ್ಲಿನೂ ತಳಪಾಯ ಇತ್ತು ಅಂತಂದ್ರೆ ಮಕ್ಕಳು ಮೊದಲನೆಯಾಗಿ ಘಟ್ಟವನ್ನು ತಲುಪಿದ್ರೆ ಅಂದ್ರೆ ಅವರು 90 100ಕ್ಕೆ 100% ತಗೊಳ್ಳಕ್ಕೆ ಸಾಧ್ಯ ಆಗ್ತದ. ಅಂದ್ರೆ ಉದಾಹರಣೆ ನಮ್ಮ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತದೆ. ನಮ್ಮ ಶಾಲೆಯಲ್ಲಿ 300ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದಿದ್ದಾರೆ. ಅಂದರೆ ಇದರ ಅರ್ಥ ನಮ್ಮ ಶಾಲೆಯಲ್ಲಿರುವ ಉತ್ತಮವಾದಂತಹ ವಾತಾವರಣ ಮತ್ತು ಶಿಕ್ಷಣದ ಗುಣಮಟ್ಟವೇ ಅಂತ ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ. ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಶಾಲೆಯಲ್ಲಿ ಚಿಂತನ ಗಣಿತ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳಿಗೆ ಗಣಿತದಲ್ಲಿ ಆಸಕ್ತಿ ಬರುವ ಹಾಗೆ ಮಾಡುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರು. ನಮ್ಮ ಶಾಲೆಯಲ್ಲಿ ಕಲಿಕೆಗೆ ಉತ್ತಮವಾದಂತಹ ಒಂದು ವಾತಾವರಣವಿದೆ. ಕೇವಲ ಗಿಣಿ ಪಾಠವಾಗದೆ ಅರ್ಥ ಗ್ರಹಿಕೆಯ ಪಾಠಕ್ಕೆ ಇಲ್ಲಿ ಒತ್ತು ಕೊಡುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರು. ನಮ್ಮ ಶಾಲೆಯಲ್ಲಿ ನವೋದಯ, ಕಿತ್ತೂರು, ಸೈನಿಕ ಇನ್ನೂ ಅನೇಕ ವಸತಿ ಶಾಲೆಗಳ ಪೂರ್ವ ತರಬೇತಿಯನ್ನು ಇಲ್ಲಿ ಕೊಡಲಾಗುತ್ತದೆ. ಅಂದರೆ ಇವಾಗ ಮಕ್ಕಳ ಸನ್ಮಾನವನ್ನು ಮಾಡಲಾಗುತ್ತದೆ. ಅಲ್ಲಿ ನಾವು ಹಾಕಿದ್ದೇವೆ ಬೋರ್ಡು, ಯಾವ ರೀತಿ ಮುರಾರ್ಜಿಯಲ್ಲಿ ಇನ್ನೂ ಅನೇಕ ತರಬೇತಿಯನ್ನು ಪಡೆದು ಉನ್ನತ ಸ್ಥಾನದಲ್ಲಿ ಅಂದರೆ 100ಕ್ಕೆ 96-98 ಅಂಕಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ನಮ್ಮ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಎಂದು ಹೇಳಲು ನನಗೆ ಬಹಳ ಹೆಮ್ಮೆ ಎನಿಸುತ್ತದೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ದೇಶ ಏನಿರ್ತದಪ್ಪ ಅಂತಂದರೆ ಬರೇ ಓದು ಬರಹವಾಗದೆ ಮಗುವಿನ ಸರ್ವಾಂಗೀಣ ವಿಕಾಸ ಆಗಬೇಕು. ಅದಕ್ಕೋಸ್ಕರ ಪ್ರತಿ ವರ್ಷ ನಾವು ಈ ವಾರ್ಷಿಕ ಸ್ನೇಹ ಸಮಾರಂಭವನ್ನು ಹಮ್ಮಿಕೊಳ್ಳುತ್ತೇವೆ. ಎಜುಕೇಷನ್ ಆಫ್ ದಿ ಮೈಂಡ್ ವಿತೌಟ್ ಎಜುಕೇಷನ್ ದ ಹಾರ್ಟ್ ಈಸ್ ಎ ನಾಟ್ ಎಟ್ ಆಲ್ ಇನ್ ಎಜುಕೇಷನ್. ಅಂದರೆ ಅರಿಸ್ಟಾಟಲ್ ಒಂದು ಮಾತನ್ನು ಹೇಳ್ತಾರ, ಹೃದಯಕ್ಕೆ ಶಿಕ್ಷಣವನ್ನು ನೀಡದೆ ಬರೇ ಮೆದುಳನ್ನು ಚುರುಕುಗೊಳಿಸುವಂಥ ಶಿಕ್ಷಣ ಸಮಗ್ರ ಶಿಕ್ಷಣದ ವ್ಯಾಖ್ಯಾನದಿಂದ ಹೊರಗುಳಿಯುತ್ತದೆ ಅಂತೇಳಿ. ನಾವು ಮಕ್ಕಳಿಗೆ ಮೆದುಳನ್ನು ಅಷ್ಟೇ ಚುರುಕುಗೊಳಿಸಬಾರ್ದು, ಆ ಶಿಕ್ಷಣ ಹೆಂಗೆ ತಲುಪಿರಬೇಕು ಅಂದರೆ ಆ ಹೃದಯಕ್ಕೆ ತಲುಪುವಂಥ ಒಂದು ಶಿಕ್ಷಣ ನಾವು ಮಕ್ಕಳಿಗೆ ಕೊಟ್ಟಿದ್ದಾದರೆ ಸರ್ವಾಂಗೀಣ ವಿಕಾಸ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಅಂಥ ಒಂದು ಶಿಕ್ಷಣ ನಮ್ಮ ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಕೊಡುತ್ತಿದ್ದಾರೆ ಅಂದರೆ ನನಗೆ ಬಹಳ ಹೆಮ್ಮೆ ಅನ್ನಿಸುತ್ತದೆ. ನನಗೆ ಈ ವೇದಿಕೆಯ ಮೇಲೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಹಾಗೂ ಶಾಲೆಯ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿ ತಮ್ಮ ಪ್ರಾಸ್ತಾವಿಕ ನುಡಿಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀಮತಿ H.N. ಪರಾಶ್ವಾಲೆ, ಆಡಳಿತಾಧಿಕಾರಿಗಳು, ಆಕ್ಸ್ಫರ್ಡ್ ಪ್ರಾಥಮಿಕ ಶಾಲೆ ಕೊಲ್ಲಾರ್, ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ತೌಶೀಫ್ ಎಸ್ ಗಿರ್ಗಾವಿ, ಸದಸ್ಯರು, ಪಟ್ಟಣ ಪಂಚಾಯತ್ ಕೊಲ್ಲಾರ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ರಿಯಾ ಸಿದ್ದಾಪುರ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಪಟ್ಟಣ ಪಂಚಾಯತ್ ಸದಸ್ಯರು ಆಗಮಿಸಿದಂತಹ ದಸ್ತಗೀರಿ ಎಂ ಕಲಾದ್ಗಿ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಆಕಿಬ್ ಸಾರೋಳ್ ಅವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವಾದಂತಹ ಶ್ರೀ ಹುಸೇನ್ ಸಾಬ್ ಲಿಂಗ್ಸೂರ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ರಾಜ್ ಅಹಮದ್ ಪರಾಶ್ವಾಲೆ ಅವರು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ.
ಕಾರ್ಯಕ್ರಮಕ್ಕಿಂತ ಮುಂಚೆ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ಕೊಡಮಾಡುವಂತಹ 2024ನೇ ಡಾಕ್ಟರ್ BR ಅಂಬೇಡ್ಕರ್ ಫೆಲೋಶಿಪ್ ನ್ಯಾಷನಲ್ ಅವಾರ್ಡ್ ಪ್ರಶಸ್ತಿ ಭಾಜನರತರಾದಂತಹ ನಮ್ಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಶ್ರೀ ಹಜರತ್ ಸೈಯದ್ ಜಹೀರ್ ಪಾಷಾ ಹಜರತ್ ಜಹೀರುದ್ದೀನ್ ಪಾಷಾ ಕಿರಿಯ ಪ್ರಾಥಮಿಕ ಶಾಲೆ ದೇವದುರ್ಗ ಗುರುಗಳಿಗೆ ಒಂದು ಸಣ್ಣ ಸನ್ಮಾನವನ್ನ ಶಾಲೆಯವರು ಇಟ್ಟುಕೊಂಡಿದ್ದಾರೆ. ಅವರು ಗುರುಗಳಿಗೆ ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಶ್ರೀಮತಿ SM ಮಠ್ ಸಹ ಶಿಕ್ಷಕರು ಇವರು ನೆರವೇರಿಸಿಕೊಳ್ಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಗಗನವೇ ಲಿಂಗ ಜಗವೇ ಕೂಡಲ ಸಂಗಮ, ಹುಡಿಯೇ ಭಸ್ಮ ಹುಲ್ಲೆ ಪತ್ರಿಯು ಜಡವಿದೆಲ್ಲವೂ ಜಂಗಮ, ಕುಡಿಯುವ ನೀರೇ ತೀರ್ಥ ತಿನ್ನುವ ರೊಟ್ಟಿಯೇ ಪ್ರಸಾದ, ದುಡಿದ ಬೆವರೇ ಸ್ನಾನ ಎಂದು ಹೇಳುತ್ತಾ ಎನ್ನ ಆರಾಧ್ಯ ದೈವನಾಗಿರ್ತಕ್ಕಂಥ ಬಸವೇಶ್ವರನನ್ನು ಮನದಲ್ಲಿ ಸ್ಮರಿಸುತ್ತಾ 2024-25ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಮುರಾರ್ಜಿ ವಸತಿ ಶಾಲೆ ಹಾಗೂ ಅಲ್ಪಸಂಖ್ಯಾತ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಈಗ ಮುರಾರ್ಜಿ ವಸತಿ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಆಸಿಯಾ ಪಕಾಲಿ, ಪವಿತ್ರ ಸೂರ್ಯವಂಶಿ, ಆಲಿಯಾ ಬಳಗಾರ್, ಅಬು ಹುಜರ್ ಕಂಕರ್ಪೀರ್, ರೆಹಮತ್ ಅಲ್ಲಾ ಸೌದಾಗರ್, ರೆಹಾನ್ ಮುಜಾವಾ, ಕನಿಪಾ ಹೊನವಾಡ್ ಈ 7 ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕೆಂದು ವಿನಂತಿ. ಇದನ್ನು ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಹಜರತ್ ಸೈಯದ್ ಜಹೀರ್ ಪಾಷಾ ಅಧ್ಯಕ್ಷರು, ಹಜರತ್ ಜಹೀರುದ್ದೀನ್ ಪಾಷಾ ಕಿರಿಯ ಪ್ರಾಥಮಿಕ ಶಾಲೆ ದೇವದುರ್ಗ ಹಾಗೂ ಅಲ್ ಹಾಜ್ ನಜೀರ್ ಅಹಮದ್ ಪಟೇಲ್ ಹಾಫೀಜ್ ಮೆಹಬೂಬಿಯಾ ಮಸ್ಜಿದ್ ಕೋಲಾರ್ ಹಾಗೂ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಘನಮಠ ಶ್ರೀ ಡಾಕ್ಟರ್ ಕೈಲಾಸನಾಥ ಮಹಾಸ್ವಾಮಿಗಳು ಶೀಲ್ವಂತ್ ಹಿರೇಮೆಟ್ ಕೋಲಾರ್ ಈ 3 ಪೂಜ್ಯರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುರಾರ್ಜಿ ವಸತಿ ಶಾಲೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಸನ್ಮಾನಿಸಿಕೊಂಡಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರತಿ ವರ್ಷದಂತೆ ನಮ್ಮ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನದ ನಿಮಿತ್ತವಾಗಿ ಮಕ್ಕಳಿಗಾಗಿ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳನ್ನು ಭಾಗವಹಿಸಿ ಅವರಿಗೆ ಬಹುಮಾನ ವಿತರಿಸುವ ಕಾರ್ಯಕ್ರಮ.
ಮೊದಲನೇದಾಗಿ LKG ವಿದ್ಯಾರ್ಥಿಗಳಿಗೆ ರೈಸ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ LKG ವಿದ್ಯಾರ್ಥಿಗಿರ್ತಕ್ಕಂಥ ಜಕಿಯಾ ಬಾಗ್ವಾನ್, ಹಾರಿಸ್ ತಹಸೀಲ್ದಾರ್, ಆಕರ್ಷ್ ಗಿಡ್ಡಾಪ್ಗೋಳ್, ಆಯತ್ ತಿಗಣಿ ಬಿದ್ರಿ, ಸಾಕ್ಷಿ ಬಾಲ್ಗೊಂಡ್ರು ಈ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಬಹುಮಾನವನ್ನು ವೇದಿಕೆಯ ಮೇಲೆ ಆಸೀನಿರ್ತಕ್ಕಂಥ ಎಲ್ಲ ಸದಸ್ಯರು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮ ಯರಗಟ್ಟಿ ಸರ್, ಪೊಲೀಸ್ ಇಲಾಖೆ ಇವರು ಕೂಡ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಗಮಿಸಬೇಕು. ಸರ್ ಅವರಿಗೆ ಮಸ್ತಾನ್ ಮನ್ನಾಬಾಯರು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಜಕಿಯಾ ಬಾಗ್ವಾನ್, ಹಾರಿಸ್ ತಹಸೀಲ್ದಾರ್, ಆಕರ್ಷ್ ಗಿಡ್ಡಪ್ಗೋಳ್, ಆಯತ್ ತಿಗಣಿ ಬಿದ್ರಿ, ಸಾಕ್ಷಿ ಬಾಲ್ಗೊಂಡ್ ಈ LKG ವಿದ್ಯಾರ್ಥಿಗಳು ರೈಸ್ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವೇದಿಕೆಯ ಮೇಲೆ ಆಸೀನಿರ್ತಕ್ಕಂಥ ಎಲ್ಲ ಸದಸ್ಯರು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕೋಲಾರ ಈಗ ತಾನೇ ಆಗಮಿಸಿದಂತಹ ಶ್ರೀ SP ಯರಗಟ್ಟಿ ಸರ್ ಅವರಿಗೆ ಮಸ್ತಾನ್ ಮನ್ನಾಬಾಯರು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರಶಸ್ತಿ ಸ್ವೀಕರಿಸಿದ ಮುದ್ದು ವಿದ್ಯಾರ್ಥಿಗಳಿಗೂ ಹಾಗೂ ಸನ್ಮಾನ ಮಾಡಿದ ಎಲ್ಲ ಅತಿಥಿ ಮಹೋದರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ UKG ಮಕ್ಕಳಿಗೆ ಬಾಲ್ ಹಾಕುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಮೊದಲನೇದಾಗಿ ಮಾಹಿನ್ ಮನ್ನಾಬಾಯಿ, ತೋಹಿದ್ ಮನ್ನಾಬಾಯಿ, ಸಮರ್ಥ್ ಗಾನ್ಗೇರ್, ಅಲ್ಫಿಯಾ ಬಡೇಗರ್, ಅಬ್ದುಲ್ ಮುಜೀಬ್ ಬಗಲಿ, ಸಾತ್ವಿಕ್ ಬಾಲ್ಗೊಂಡ್, ಶರತ್ ಬಾಲ್ಗೊಂಡ್, ಅಂಬಿಕಾ ಯಾದವ್ ಈ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕೆಂದು ಕೇಳಿಕೊತ್ತೇನೆ. ಈ ಬಹುಮಾನವನ್ನು ವೇದಿಕೆಯ ಮೇಲೆ ಆಸೀನಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಶಸ್ತಿ ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೂ ಪ್ರಶಸ್ತಿ ಸ್ವೀಕರಿಸಿದ ಮುಖ್ಯ ವಿದ್ಯಾರ್ಥಿಗಳಿಗೂ ಹಾಗೂ ಸನ್ಮಾನ ಮಾಡಿದ ಎಲ್ಲ ಅತಿಥಿ ಮಹೋದರಿಗೂ ತುಂಬ ಹೃದಯ ಧನ್ಯವಾದಗಳು. ಈಗ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೀನಿಂಗ್ ಆಫ್ ದಿ ವರ್ಡ್ಸ್ ಎಂಬ ಕಾಂಪಿಟೇಷನ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಶ್ರದ್ಧಾ ಮಹೇಂದ್ರಕರ್, ಅರಿಜಾ ಇಮ್ಮಾನ್ನವರ್, ಅನ್ಫಾಲ್ ಮುಲ್ಲಾ, ಸನಾ ಉಪ್ಪುಲ್ದಿನ್ನಿ, ಸೋಯಬ್ ಶೇಖ್ ಈ ವಿದ್ಯಾರ್ಥಿಗಳು ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕೆಂದು ಕೇಳುತ್ತೇನೆ. 1ನೇ ತರಗತಿ ಈ ಬಹುಮಾನವನ್ನು ವೇದಿಕೆಯ ಮೇಲೆ ಆಸೀನಿರ್ತಕ್ಕಂಥ
ಇದುವರೆಗೆ ಪ್ರಶಸ್ತಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಅತಿಥಿ ಮಹೋದಯರು ತುಂಬ ಹೃದಯದ ಧನ್ಯವಾದಗಳು. ಈಗ 2ನೇ ತರಗತಿ ವಿದ್ಯಾರ್ಥಿಗಳು ಅವರಿಗೆ ಟೇಬಲ್ ಕಾಂಪಿಟೇಷನ್ ಅನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ ಮುಜಿಬ್ ಮನ್ನಾಬಾಯಿ, ಮಕ್ಕಾಬಿ ಕಲಾದ್ಗಿ, ಹಬೀಬಾ ಜಾಲ್ಗಾರ್, ಜಿಯಾ ತಸ್ಲಿಂ ಮುಲ್ಲಾ, ಅಲೀನಾ ಕಂಕರ್ಪೀರ್ ಈ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಬಂದು ಬಹುಮಾನವನ್ನು ತೆಗೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಬಹುಮಾನವನ್ನು ವೇದಿಕೆಯ ಮೇಲೆ ಆಸೀನರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಬೀಬ್ ಜಾಲ್ಗಾರ್, ಜಿಯಾ ತಸ್ಲಿಂ ಮುಲ್ಲಾ, ಅಲೀನಾ ಕಂಕರ್ಪೀರ್ ಈ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಎಲ್ಲ ಅತಿಥಿ ಮಹೋದಯರು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಗಾದೆ ಮಾತುಗಳನ್ನು ಹೇಳುವ ಸ್ಪರ್ಧೆ, ಬರೆಯುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಮೊದಲನೇದಾಗಿ ದಾವಲ್ ಮಲಿಕ್ ಕಂಕರ್ಪೀರ್, ಅಕ್ಷಯ್ ತಿಮ್ಮಪ್ಪನವರ್, ಅಂಜುಮ್ ಕೋಲಾರ್, ಮತಿನ್ ನದಾಬ್, ಸಬಾ ಅತ್ತಾರ್ ಈ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಬಂದು ಬಹುಮಾನವನ್ನು ತೆಗೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ದಾವಲ್ ಮಲಿಕ್ ಕಂಕರ್ಪೀರ್, ಅಕ್ಷಯ್ ತಿಮ್ಮಪ್ಪನವರ್, ಅಂಜುಮ್ ಕೋಲಾರ್, ಮತಿನ್ ನದಾಬ್, ಸಬಾ ಅತ್ತಾರ್ ತಯಾರಿ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ವಚನ ಹೇಳುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಮೈಬೂಬ್ ಉಪ್ಪಲ್ದಿನಿ ಪ್ರಥಮ ಸ್ಥಾನ, ಖುಷಿ ಮಹೇಂದ್ರಕರ್, ನಾಜಿಯಾ ನದಾಫ್, ಇಸ್ಮಾಯಿಲ್ ಜಾಲ್ಗಾರ್ 4ನೇ ತರಗತಿ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ವಚನ ಹೇಳುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಮೈಬೂಬ್ ಉಪ್ಪಲದಿನ್ನಿ, ಖುಷಿ ಮಹೇಂದ್ರಕರ್, ನಾಜಿಯಾ ನದಾಫ್, ಇಸ್ಮಾಯಿಲ್ ಜಾಲ್ಗಾರ್ ತರಗತಿ ವಿದ್ಯಾರ್ಥಿಗಳು. ಈಗ 5ನೇ ತರಗತಿ ವಿದ್ಯಾರ್ಥಿಗಳು